ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡು ಅವತಿ ಲೇಕ್ ಹೋಗೋಣ ಅಂತ ಇದ್ದೀವಿ. ಸೊ ಅದಕ್ಕೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನನ್ನ ಬೈಕ್ ಪಾರ್ಕ್ ಮಾಡಿ ಆಮೇಲೆ ಅವ್ರ ಬೈಕಲ್ಲಿ ಒಂದೇ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಹೋಗಿದ್ದು ಆಲ್ಮೋಸ್ಟ್ ಲೈಕ್ 4 o'clock ಅಥವಾ 4:30 ಆಗಿತ್ತು, ಸಂಜೆ ಟೈಮ್ ಆಗಿತ್ತು. ಬಿಕಾಸ್ ಗೊತ್ತಲ್ಲ, ಈ ಸಮ್ಮರಲ್ಲಿ ಸಖತ್ ಬಿಸಿಲು, ಓಡಾಡೋಕ್ಕೆ ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಸಾಯಂಕಾಲ ಹೋಗಿದ್ವಿ. ಇದೇ ಅದು ಅವತಿ ಲೇಕ್ ಅಂತ ಅಂದ್ಬಿಟ್ಟು. ಇಲ್ಲಿ ಫ್ರೆಶ್ ಆಗಿ ಮೀನು ಸಿಗುತ್ತೆ. ಮೀನನ್ನ ಅಲ್ಲಿ ಫ್ರೈ ಕೂಡ ಮಾಡಿಕೊಡ್ತಾ ಇರ್ತಾರೆ, ನೀವು ಅಲ್ಲೇ ತಿನ್ಬೋದು, ಮಜಾ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬೋಟಿಂಗ್ ಕೂಡ ಇತ್ತು, ನೀವು ನೋಡೋದಾದರೆ. ನಾವು ಹೋಗಿಲ್ಲ ಆ್ಯಕ್ಚುಲಿ ಬೋಟಿಂಗಿಗೆ, ನಮಗೇನು ಇಷ್ಟ ಆಗಿಲ್ಲ. ಬಿಕಾಸ್ ಅಷ್ಟೊಂದು ಏನು ರೌಂಡ್ ಹಾಕ್ಸಲ್ಲ. ಬಟ್ ಬೇರೆಯವ್ರು ಕೇಳ್ತಿದ್ರು ಎಷ್ಟು ಏನು ಅಂತ. ಸೊ ಪರ್ ಹೆಡ್ 100 rupees ಅಂತ ಹೇಳಿದ್ರು ಇವರು. ನಾವು ಹೋಗಿಲ್ಲ, ಜಸ್ಟ್ ನೋಡ್ಕೊಂಡು ಕೂತಿದ್ವಿ ಅಷ್ಟೇ. ನಾವು ಈವ್ನಿಂಗ್ ಎಲ್ಲಾದರೂ ಪೀಸ್ಫುಲ್ಲಾಗಿರೋ ಜಾಗಕ್ಕೆ ಹೋಗಬೇಕು ಅಂದರೆ ಈ ಜಾಗ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅಷ್ಟೊಂದು ಲೈಕ್ ನಾವು ಹೋಗಿದ್ದಿನ ಅಷ್ಟೊಂದು ಜನನೂ ಇರಲಿಲ್ಲ, ರಶ್ಶು ಇರಲಿಲ್ಲ. ಸೊ ಪೀಸ್ಫುಲ್ಲಾಗಿತ್ತು, ಆರಾಮಾಗಿತ್ತು. ಅಲ್ಲೇ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಸನ್ಸೆಟ್ ನೋಡಿಕೊಂಡು ಬಾತುಕೋಳಿ ನೋಡಿಕೊಂಡು. ಆ್ಯಂಡ್ ನಾವು ಹೋದ್ವಿ ಅಲ್ಲಿಂದ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿಂದ ಜಸ್ಟ್ ಒಂದು 2 minutes ಅಷ್ಟೇ. ಅಲ್ಲಿಂದ ಬರಬೇಕಾದ್ರೆ ರೈಟಲ್ಲೇ ಸಿಗುತ್ತೆ. ಸೊ ಇದು ಬೆಟ್ಟದ ಮೇಲಿರೋವಂಥ ದೇವಸ್ಥಾನ. ಸೊ ಅಲ್ಲೂ ಒಂದು ವಿಸಿಟ್ ಹಾಕೋಣ ಅಂತ ಹೋಗ್ತಿದ್ವಿ. ಆಲ್ಮೋಸ್ಟ್ ಇವಾಗ ನಾವು ಹೋಗೋ ಅಷ್ಟರಲ್ಲಿ ಒಂದು 5:30 ಆಗಿಬಿಟ್ಟಿತ್ತು. ಬಟ್ ಸ್ಟಿಲ್ ಹೋಗೋಣ, ಓಪನ್ ಇರುತ್ತೋ ಏನೋ ಅಂತ ಹೋದ್ವಿ. ಬಟ್ ಓಪನ್ ಇರಲಿಲ್ಲ ಆ್ಯಕ್ಚುಲಿ. ಐ ಥಿಂಕ್ ಅದು ಮಾರ್ನಿಂಗ್ 9 o'clock ಅಥವಾ 3 PM ಅನಿಸುತ್ತೆ ಓಪನ್ ಇರೋದು. ಬಟ್ 5:30 ಆಗಿತ್ತಲ್ಲ, ಅದು ಓಪನ್ ಇರಲಿಲ್ಲ. ನಾವು ಓಪನ್ ಆಗಿತ್ತು ಅಂತ ಹೋಗಿದ್ವಿ. ಸೊ ಆದ್ರೂ ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋದ್ವಿ, ಹೇಗಿದೆ ಏನು ಅಂತ. ಬಿಕಾಸ್ ನಾವಿಬ್ಬರು ಫಸ್ಟ್ ಟೈಮ್ ಹೋಗಿದ್ದು ನೋಡೋಕ್ಕೆ. ನಾವಿವತ್ತು ಈ ದೇವಸ್ಥಾನಕ್ಕಾಗಲಿ ಅವತಿ ಲೇಕ್ಗಾಗಲಿ ಬಂದಿರಲಿಲ್ಲ. ಇಲ್ಲೂ ಅಷ್ಟೇ ಅಷ್ಟೊಂದು ಜನ ಇರಲಿಲ್ಲ ಆ್ಯಕ್ಚುಲಿ. ತುಂಬ ಪೀಸ್ಫುಲ್ಲಾಗಿತ್ತು, ತುಂಬ ಲೆಸ್ ಕ್ರೌಡ್ ಇತ್ತು. ಹೇಳ್ಬೇಕಂದ್ರೆ ಒಂದು 3-4 ಜನ ಅಲ್ಲಿ ಇಲ್ಲಿ ಇದ್ದರು ಅಷ್ಟೇ, ಅಷ್ಟೊಂದು ಜನ ಇರಲಿಲ್ಲ. ಐ ಡೋಂಟ್ ನೋ ಲೈಕ್ ಯಾವಾಗಿದು ರಶ್ ಇರುತ್ತೆ ಅಥವಾ ಪೀಕ್ ಅವರ್ಸ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ಬಟ್ ಅಷ್ಟೊಂದು ಜನ ಇರಲಿಲ್ಲ. ನಾವು ಹೋದಾಗ ತುಂಬ ಖಾಲಿಯಾಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನನಗೂ ನನ್ನ ಫ್ರೆಂಡ್ಗೂ ತುಂಬ ರಶ್ ಇರೋ ಜಾಗಕ್ಕೆಲ್ಲ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಈ ಥರ ಇದ್ದರೆ ಆರಾಮಾಗಿ ಪೀಸಾಗಿರುತ್ತೆ. ನೋಡ್ತಾ ಇರ್ಬೋದು, ಇದೇ ಅದು ದೇವಸ್ಥಾನ, ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಅವತಿ ಲೇಕ್ ಅಂತ ಹಾಕಿ ನಿಮಗೆ ಮ್ಯಾಪಲ್ಲಿ ಈಸಿಯಾಗಿ ಸಿಗುತ್ತೆ. ಅಲ್ಲೇ ನಿಂತ್ಕೊಂಡು ನಾನು ನನ್ನ ಫ್ರೆಂಡ್ ಮಾತಾಡ್ತಾ ಇದ್ವಿ. ಹಂಗೆ ಇದೊಂದು ಮನೆ ಅಥವಾ ಆಫೀಸ್ ಕಾಣಿಸ್ತು, ಗೊತ್ತಿಲ್ಲ ಆ್ಯಕ್ಚುಲಿ ಅದು ಮನೆಯೋ ಆಫೀಸೋ ಅಂತ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನು ನನ್ನ ಫ್ರೆಂಡ್ ಮಾತಾಡ್ತಾ ಇದ್ವಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಈ ಥರ ಯಾವಾಗ ನಾವು ಕಟ್ಟೋದು ಅಂತ. ಒಂಥರ ಡ್ರೀಮ್ ಅಲ್ವಾ ಎಲ್ರಿಗೂ ಈ ಥರ ಮನೆ ಆಗಲಿ ಅಥವಾ ಏನಾದರೂ ಒಂದು ನೋಡಿದಾಗ ತುಂಬ ಇಷ್ಟ ಆಗುತ್ತೆ. ಸೊ ಹಂಗೆ ನಾವು ಮಾತಾಡ್ತಾ ಇದ್ವಿ ನೋಡಿಕೊಂಡು. ಸೊ ಅಷ್ಟೇ, ಇಲ್ಲಿಂದ ನಾವು ಹೊರಟ್ವಿ. ಬಿಕಾಸ್ ಹೇಗಿದ್ದರೂ ಪೂಜೆನೂ ಮಾಡ್ಸೋಕ್ಕಾಗಿರಲಿಲ್ಲ, ಓಪನ್ನೂ ಇರಲಿಲ್ಲ ಅಂತ ಅಂದ್ಬಿಟ್ಟು ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ಇಲ್ಲಿ ನಾವು ಬರಬೇಕಾದ್ರೆ ನೋಡಿದೆ ಆ್ಯಕ್ಚುಲಿ ತುಂಬ ಜನ ವಾಕಿಂಗಿಗೆಲ್ಲ ಹೋಗ್ತಿದ್ರು. ಬಿಕಾಸ್ ಒಂಥರ ಟ್ರೆಕ್ಕಿಂಗ್ ಕೂಡ ಅಂತ ಅಂದ್ಕೊಳ್ಳಿ. ನಾವೇನೋ ಗಾಡಿಯಲ್ಲಿ ಬಂದ್ವಿ ಕೆಳಗಿಂದ ಮೇಲವರೆಗೂ, ಬಟ್ ಸ್ವಲ್ಪ ಜನ ನಡ್ಕೊಂಡೇ ಕೆಳಗಿಂದ ಮೇಲವರೆಗೂ ಬರ್ತಿದ್ರು. ಒಂಥರ ವಾಕಿಂಗ್ ಮಾಡೋಕ್ಕೂ ಚೆನ್ನಾಗಿದೆ ಜಾಗ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ನಮಗೆ ಪೀಕಾಕ್ ಕಾಣಿಸ್ತು, ನಾವಿಲ್ಲೂ. ಆ್ಯಂಡ್ ನಾವು ಬರಬೇಕಾದ್ರೆ ನನ್ನ ಫ್ರೆಂಡ್ ಹೇಳಿದರು ಲೈಕ್ ವಾಸ್ ಥರ ಏನೋ ತೊಗೊಬೇಕು ಅಂತ ಅಂದ್ಬಿಟ್ಟು. ಹಂಗೆ ರೋಡ್ ಸೈಡಲ್ಲಿ ಇದು ನೋಡ್ಕೊಂಡು ಹೋಗಿದ್ವಿ. ಹೋಗ್ಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಹಂಗೆ ಅಲ್ಲೇ ನಿಲ್ಲಿಸ್ಬಿಟ್ಟು ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಚೆನ್ನಾಗಿತ್ತು ಇಲ್ಲೆಲ್ಲ. ಬಟ್ ಪ್ರೈಸ್ ತುಂಬ ಜಾಸ್ತಿ ಹೇಳ್ತಿದ್ರು. ಲೈಕ್ ಎಲ್ಲದಕ್ಕೂ 1000 ಮೇಲೆ. ನಾವು ನೋಡಿದ್ದೆಲ್ಲನೂ ಅಷ್ಟೇ, ಇದು ಅಷ್ಟೇ ಆಲ್ಮೋಸ್ಟ್ ಲೈಕ್ 1500 ಏನೋ ಹೇಳಿದ್ರು, ನೆನಪಿಲ್ಲ ಅಷ್ಟೊಂದು. ಬಟ್ ಇದನ್ನು ಯಾವುದೇ ನಾವು ಕೇಳಿದ್ರು 1000 rupees ಮೇಲೆ ಹೇಳ್ತಿದ್ರು. ನನ್ನ ಫ್ರೆಂಡ್ ಅದನ್ನೇ ಮಾತಾಡ್ತಿದ್ರು ಅಂಕಲ್ ಜೊತೆ, ಎಷ್ಟು ಏನು ಅಂತ ಅಂದ್ಬಿಟ್ಟು. ಬಟ್ ಅವ್ರು ಅಷ್ಟಾಗಿ ಕಡಿಮೆ ಮಾಡಲಿಲ್ಲ. ಆ್ಯಂಡ್ ಇದೊಂದು ಬ್ಲ್ಯಾಕ್ ಇರೋ ವಾಸ್ ಇಷ್ಟ ಆಯಿತು. ಬಟ್ ಅದನ್ನು ನಾವು ಕೊನೆಗೆ ತೊಗೊಳ್ಳಿಲ್ಲ. ಇದೂ ಅಷ್ಟೇ, ನೀರು ಹಾಕ್ಬಿಟ್ಟು ಫ್ಲವರ್ಸ್ ಹಾಕೋಕ್ಕೆ ಇಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ. ಬಾಯ್ ಬಾಯ್.